ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99 ಭಾಗ ಒಂದು ಅವಕಾಶ ಇದೆ. ಇವತ್ತು ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು. ಎಲ್ಲರೂ ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿನಲ್ಲಿ ಅಧಿವೇಶನ ಪ್ರಾರಂಭವಾಗಿದೆ. ಅಧಿವೇಶನದಲ್ಲಿ ರಾಜ್ಯದ ಬೆಳಗಾವಿಯ ಕುರಿತು, ಅಭಿವೃದ್ಧಿ ಕುರಿತು ಮಾತನಾಡಬೇಕಾಗಿತ್ತು. ಬಟ್ ಅಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಅಲ್ಲೂ ಕೂಡ ಬೆಂಗಳೂರಲ್ಲಿ ಆಗ್ತಾ ಇತ್ತಲ್ಲ ಈ ನಾಯಕತ್ವದ ಕುರ್ಚಿ ಕಿತ್ತಾಟ, ಅದು ಎಲ್ಲೋ ಒಂದ್ ಕಡೆ ಬೆಳಗಾವಿಗೆ ಶಿಫ್ಟ್ ಆದಂತೆ ಕಾಣ್ತಾ ಇರುವಂತದ್ದು. ಇವತ್ತೊಂದು ಇಕ್ಬಾಲ್ ಹುಸೇನ್, ರಾಮನಗರದ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮಗ ಹೇಳಿದಂತ ಯತೀಂದ್ರ ಅವರು ಹೇಳಿದಂತಹ ಒಂದು ಹೇಳಿಕೆ ಎಲ್ಲೋ ಒಂದ್ ಕಡೆ ದಗ ಅಂತ ರಾಜಕೀಯದಲ್ಲಿ ಹುರಿಯುವಂತಹ ವಾತಾವರಣ. ಇವತ್ತು ಇಕ್ಬಾಲ್ ಹುಸೇನ್ ಅದಕ್ಕೆ ಇನ್ನೂ ಒಂದಷ್ಟು ತುಪ್ಪ ಸುರಿಯುವಂತಹ ಕೆಲಸ ಮಾಡಿರುವಂತದ್ದು. ಏನಂದ್ರೆ 6ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರಿಗೆ 6 ಅಥವಾ 9 ಪಟ್ಟಾಭಿಷೇಕ ಅಂತ ಹೇಳಿ. ಸೊ ಈ ಕುರಿತು ಮಾತನಾಡೋದಕ್ಕೆ ನನ್ನೊಂದಿಗೆ ನಮ್ಮ ಸೀನಿಯರ್ ಆದಂತಹ ಜನಾರ್ದನ್ ಸರ್ ಇದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಯತೀಂದ್ರ ಅವರು ಉರಿಸುತ್ತಿರುವಂತಹ ಬೆಂಕಿಗೆ ಉರಿಯುವ ಬೆಂಕಿ ತುಪ್ಪ ಸುರಿಯುವಂತ ಕೆಲಸ ರಾಮನಗರದ ಶಾಸಕರು ಇಕ್ಬಾಲ್ ಹುಸೇನ್ ಮಾಡಿದ್ರ ಅಂತ ಹೇಳಿ ಸರ್. ಇಲ್ಲ, ಉರಿಯುವ ಬೆಂಕಿಗೆ ತುಪ್ಪನ ಬಹುತೇಕ ಶಾಸಕರು ಸುರಿತಾನೇ ಇದ್ದಾರೆ ಕಳೆದ ನವೆಂಬರಿಂದ. ಇಲ್ಲಿ ಯತೀಂದ್ರ ಮತ್ತೆ ಇಕ್ಬಾಲ್ ಹುಸೇನು ಅಷ್ಟೇ ಅಲ್ಲ, ಡಿ ಕೆ ಶಿ ಬೆಂಬಲಿಗರು ಮತ್ತೆ ಏನು ಸಿದ್ದರಾಮಯ್ಯ ಬೆಂಬಲಿಗರು ಅಂತಿದ್ದಾರೆ, ಅವರವ್ರದೇ ರೀತಿಯಲ್ಲಿ ಬೆಂಕಿಗೆ ತುಪ್ಪ ಸುರಿತಾನೇ ಇದ್ದಾರೆ. ಈ ಏನು ನೀವು ಅತೃಪ್ತಿ ಮತ್ತೆ ಬಣ ಅಂತ ಹೇಳ್ತಿದ್ದೀರಾ, ಅದೆಲ್ಲೂ ತಣ್ಣಗಾಗಕ್ಕೆ ಬಿಡ್ತಾ ಇಲ್ಲ ಸರ್. ಇನ್ನು ಪ್ರಮುಖವಾಗಿ ರಾಜಕೀಯದ ಬಗ್ಗೆ ಮಾತನಾಡೋಣ ಸರ್. ಇಲ್ಲಿ ಈ ಕಿತ್ತಾಟದ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೆ ಮುಂಚೆ ಸರ್, ಒಂದು ಸ್ಪಷ್ಟನೆ ಪಡಿಸ್ಬೋದಾ ಸರ್, ನಿಮ್ಮ ಪತ್ರಿಕೋದ್ಯಮದ ಅನುಭವದಲ್ಲಿ ಹೇಳಿ. ಬೆಳಗಾವಿನಲ್ಲಿ ಈ ಅಧಿವೇಶನಕ್ಕೆ ಏನ್ ಮುಖ್ಯ ಕಾರಣ ಏನ್ ಸರ್? ಅಲ್ಲಿ ಬೆಳಗಾವಿಗೆ ಏನಕ್ಕೆ ಹೋಗೋದು? ಅಧಿವೇಶನ ಅಂದ್ರೆ ಏನ್ ಸರ್? ಅಲ್ಲಿ ಊಟ ತಿಂದು ಬರಕ್ ಹೋಗ್ತಾರಾ? ಡಿನ್ನರ್ ಪಾರ್ಟಿ ಮೇಲೆ ಪಾರ್ಟಿ ಮಾಡಕ್ ಹೋಗ್ತಾರಾ? ಇಲ್ಲ, ಅದು ನೋಡಿ, ಸಾಮಾನ್ಯವಾಗಿ ಅಧಿವೇಶನ ಇಲ್ಲಿ ಈಗ ನಡೀತಾ ಇರೋದೇ ಅದೇ ಸರ್. ಹಂಗಾಗಿ ಈ ಪ್ರಶ್ನೆ. ಸಾಮಾನ್ಯವಾಗಿ ಅಧಿವೇಶನ ಬೆಂಗಳೂರಲ್ಲೇ ನಡೀತಾ ಇದ್ದಿದ್ದು, ವಿಧಾನಸೌಧದಲ್ಲೇ ನಡೀತಾ ಇತ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ಮೇಲೆ ಈ ಅಧಿವೇಶನವನ್ನ ನಾವು ಉತ್ತರ ಕರ್ನಾಟಕ ಭಾಗದಲ್ಲೂ ತಗೊಂಡು ಹೋಗ್ಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿ ಆ ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ 50ನೇ ವರ್ಷ ಆಗಿತ್ತು ನಮ್ದು ರಾಜ್ಯ ಸ್ಥಾಪನೆ. ಅದರ ನೆನಪಿಗೋಸ್ಕರ ಸುವರ್ಣಸೌಧ ಅಂತ ಕಟ್ಟಿ ಅಲ್ಲಿ ಚರ್ಚೆ ಮಾಡಬೇಕು ಅಂತ ಸುವರ್ಣಸೌಧ ಅಂತ ನಿರ್ಮಾಣ ಮಾಡಿ ಅಲ್ಲಿ ಚಳಿಗಾಲದ ಅಧಿವೇಶನ 10 ದಿನಗಳ ಕಾಲ ಅಧಿವೇಶನ ಮಾಡಿ ಆ ಭಾಗದ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಆ ಭಾಗದ ರೈತರಿರ್ಲಿ, ಜನರಿರ್ಲಿ, ಆ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕೋಸ್ಕರ ಅಲ್ಲಿ ಅಧಿವೇಶನವನ್ನ ಮಾಡಬೇಕು ಅಂತ ಮಾಡಿದ್ರು. ಅಲ್ಲಿಂದ ಮಾಡ್ಕೊಂಡು ಬರ್ತಾ ಇದ್ರು. ಅಲ್ಲಿ ಏನಾಗಿದೆ ಅಂತಂದ್ರೆ ಅದು ನೆಪ ಮಾತ್ರಕ್ಕೆ ಆಗ್ತಾ ಇದೆ. ಆ ಭಾಗದ ಸಮಸ್ಯೆಗಳಿಗೆ ಎಲ್ಲೋ ಅಲ್ಪ ಸ್ವಲ್ಪ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ ಹೊರತು ಉದ್ದೇಶ ಈವರೆಗೂ ಈಡೇರಿಲ್ಲ. ಈಗ ನೋಡಿ, ಈ ಅಧಿವೇಶನದಲ್ಲಿ ಪ್ರತಿಪಕ್ಷದ ನಾಯಕರು ಆರ್ ಅಶೋಕ್ ಆಗ್ಲಿ, ವಿಜೇಂದ್ರ ಆಗ್ಲಿ, ಎಲ್ಲರೂ ಕೂಡ ದನಿ ಎತ್ತಿದ್ದು, ಮತ್ತೆ JDS ಅವರು ಆಗ್ಲಿ ಪ್ರಪ್ರಥಮವಾಗಿ ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆನೇ ಚರ್ಚೆ ಮಾಡಬೇಕು ಅಂತ ದನಿ ಎತ್ತಿದ್ರು. ಆದ್ರೆ ಸ್ಪೀಕರ್ ಕೂಡ ಅದಕ್ಕೆ ಅವಕಾಶ ಕೊಟ್ರು, ಸಭಾಪತಿಗಳು ಕೂಡ ಅವಕಾಶ ಕೊಟ್ರು. ಬಟ್ ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ನೀವೇ ನೋಡಿ. ಇಲ್ಲಿ ಇವರಿಬ್ಬರ ಈ CM ನಾಯಕತ್ವದ ಕಿತ್ತಾಟ ನಡೀತಾ ಇದೆ ಹೊರತು ಎಲ್ಲಿ ಏನ್ ಕಂಡಿಟ್ಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ. ಅಲ್ಲಿ ರಾಜು ಕಾಗೆ ಅಂತ ಶಾಸಕರು ನಮಗೆ ಅನುದಾನ ಕೊಡಿ, ಇಲ್ಲ ನಮಗೆ ಪ್ರತ್ಯೇಕ ಕರ್ನಾಟಕ ಕೊಡಿ ಅಂತ ಕೇಳಿದ್ದಾರೆ. ಆ ಮಟ್ಟಕ್ಕೆ ಹೋಗಿದೆ ಅಲ್ಲಿ. ಒಟ್ಟಾರೆ ಬೆಳಗಾವಿಗೆ ಒಂದು ಮಾಡ್ತಾ ಇರೋಂಥ ದ್ರೋಹ ಅಂತ ಹೇಳ್ಬೋದಾ ಸರ್? ಬೆಳಗಾವಿಗೆ ಮಾಡ್ತಾ ಇರ್ತಕ್ಕಂಥದ್ದು, ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿ, ಬೆಳಗಾವಿ ಆ ಭಾಗಕ್ಕೆ, ಉತ್ತರ ಕರ್ನಾಟಕ ಭಾಗಕ್ಕೆ ಒಂದ್ ರೀತಿ ದ್ರೋಹ ಆದಂಗೆ ಆಗುತ್ತೆ. ಇದು ರೀತಿ ಆ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡ್ಕೊಳ್ಳಿಲ್ಲ ಅಂದ್ರೆ, ಅಟ್ಲೀಸ್ಟ್ ಆ ಭಾಗದ ಚರ್ಚೆ ಮಾಡ್ಲಿಲ್ಲ ಅಂತಂದ್ರೆ, ಪರಿಹಾರ ಕಂಡ್ಕೊಳ್ಳಿಕ್ಕೆ ಚರ್ಚೆ ಮಾಡ್ಲಿಲ್ಲ ಅಂತಂದ್ರೆ ಸುಮ್ನೆ 10 ದಿವಸ ಅಧಿವೇಶನ ಮಾಡ್ತಾರೆ, ಕೊನೆ 2 ದಿವಸ ಚರ್ಚೆ ಮಾಡ್ತಾರೆ, ಮತ್ತೆ ಮುಗಿಸ್ತಾರೆ, ಸೈನಡೈ ಆಗುತ್ತೆ, ಅನಿರ್ದಿಷ್ಟ ಅವಧಿಗೆ ಮುಂದೂಡಿದೀವಿ ಅಂತ ಬರ್ತಾರೆ, ಮತ್ತೆ ಮುಂದಿನ ಡಿಸೆಂಬರ್ಗೆ ಹೋಗ್ತಾರೆ, ಯಥಾಸ್ಥಿತಿ ಇಂಥದ್ದೇ ನಡೆಯುತ್ತೆ, ಮತ್ತೆ ಅಲ್ಲಿ ಗಲಾಟೆ, ಮತ್ತೆ ಅಲ್ಲಿ ಪ್ರತಿಭಟನೆಗಳು, ಮತ್ತೆ ಇದೇ ರೀತಿ ನಡೆಯುತ್ತೆ. ಇದೇನ್ ಸರ್, ಇದು ಒಂದು ತಂತ್ರಗಾರಿಕೆನಾ ಸರ್ ನಿಮ್ಮ ಅನುಭವದಲ್ಲಿ ಮಾತನಾಡೋದಾದ್ರೆ? ಯತೀಂದ್ರ ಅವರು ಕೊಟ್ಟಂತ ಈ ನಾಯಕತ್ವದ ಒಂದು ಹಚ್ಚಿದಂತ ಬೆಂಕಿ, ಆ ಕಿಡಿ ಅಧಿವೇಶನದ ಒಳಗೂ ಕೂಡ ಅದೇ ಹೊತ್ಕೊಂಡು ಮಾತನಾಡೋದಕ್ಕೆ ಶುರು ಮಾಡಿದ್ರು. ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳು ಆಗ್ಲೇ ಇಲ್ಲ, ಅಭಿವೃದ್ಧಿ ಬಗ್ಗೆ ಆಗ್ಲಿಲ್ಲ, ರೈತರ ಬಗ್ಗೆ ಕೂಡ ಚರ್ಚೆ ಆಗ್ಲಿಲ್ಲ.
ಅಲ್ಲಿ ಬರೀ ನಾಯಕತ್ವದ ಬಗ್ಗೆನೇ ಕೂಡ ವಿರೋಧ ಪಕ್ಷದವರು ಕೂಡ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ರು. ಇಲ್ಲ ಒಂದ್ ಕಡೆ ಹೇಳಿದ್ರು ಅಧಿವೇಶನಕ್ಕೂ ಮುನ್ನ ಅವಿಶ್ವಾಸ ಮಂಡನೆ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಭಯದಲ್ಲಿ ಇವರು ಇಲ್ಲ ಒಂದ್ ಕಡೆ ಈ ವಿಷಯನೇ ಡೈವರ್ಟ್ ಮಾಡ್ಬಿಟ್ರ, ಹೆಂಗೆ ಇದು, ಏನ್ ಸ್ಟ್ರಾಟಜಿ, ಏನ್ ಸರ್ ತಂತ್ರ, ಏನ್ ಕಾಂಗ್ರೆಸ್? ಅಲ್ಲ ವಿಷಯ ಡೈವರ್ಟ್ ಅನ್ನೋದಕ್ಕಿಂತ ಏನು ನವೆಂಬರ್ 21ನೇ ತಾರೀಕಿಗೆ ಈ 30 ತಿಂಗಳು ಅವಧಿ ಏನ್ ಮುಗೀತಲ್ಲ, ಅಲ್ಲಿಂದ ಶುರು ಆಗಿದೆ ನಾಯಕತ್ವ ಬದಲಾವಣೆಯ ವಿಷಯ. ಅಲ್ಲಿಂದ ಶುರು ಆಗಿದೆ. ಅಲ್ಲಿಂದ ಶುರುವಾಗಿದ್ದು ಅವತ್ತು ಏನು DK ಬೆಂಬಲಿಗರು ಡೆಲ್ಲಿ ಯಾತ್ರೆ ಮಾಡಿದ್ರು, 1 ಬಣ 2 ಬಣ ಡೆಲ್ಲಿ ಯಾತ್ರೆ ಮಾಡಿದ್ರು. ಆ ನಂತರ ಖರ್ಗೆ ಅವರೇ ನಾನೇ ಬರ್ತೀನಿ ಬೆಂಗಳೂರಿಗೆ ಅಂತ ಬಂದು ಇಲ್ಲಿ ಕೂತ್ಕೊಂಡು ಏನು ಪರಿಹಾರೋಪಾಯಕ್ಕೆ ಪ್ರಯತ್ನ ಮಾಡಿದ್ರು. ಅದಾದ ನಂತರ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಪರಸ್ಪರ ಉಪಹಾರ ಕೂಟಗಳನ್ನು ಇವ್ರ ಮನೆಗೆ ಅವರು, ಅವ್ರ ಮನೆಗೆ ಇವರು ಹೋಗಿ ಉಪಹಾರ ಕೂಟ ಮಾಡಿ ನಾವೆಲ್ಲ ಒಟ್ಟಾಗಿದ್ದೇವೆ, ಹೈಕಮಾಂಡ್ ತಗೊಳ್ಳೋ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೇವೆ ಅಂತ ಹೇಳಿ ಶಾಂತಿ ಮಂತ್ರ, ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿದ್ರು. ಇವರು ನಾಯಕರು ಒಗ್ಗಟ್ಟು ಅಂತ ಘೋಷಣೆ ಮಾಡಿದ್ರು. ಆದರೆ ಬೆಂಬಲಿಗರಲ್ಲಿ ಶಾಸಕರುಗಳಲ್ಲಿ ಆ ಒಗ್ಗಟ್ಟು ಬಂದಿಲ್ಲ. ಆ ಒಗ್ಗಟ್ಟು ಬಂದಿಲ್ಲ ಅನ್ನೋದು ಇವತ್ತು ಬೆಳಗಾಮಲ್ಲಿ ಸ್ಪಷ್ಟನೆ ಆಗಿದೆ. ಅಲ್ಲಿ ಬಂದರು ಯತೀಂದ್ರ ಬಂದು ಎಲ್ಲ ಒಂದು ರೀತಿ ತಣ್ಣಗಾಗಿದೆ, ನಡ್ಕೊಂಡು ಹೋಗುತ್ತೆ ಅಂದರೆ ಯತೀಂದ್ರ ಬಂದು ಹೇಳಿಕೆ ಒಂದು ದೊಡ್ಡ ರೀತಿ ಸಂಚಲನ ಮೂಡಿಸ್ತು. ಅವ್ರು ಹೇಳಿದ್ದಂಕಲೇ ಎಲ್ಲರೂ ಆ ಕಡೆಯವರು ಏನು DK ಶಿವಕುಮಾರ್ ಬೆಂಬಲಿಗರು ಕೂಡ ಮಾತಾಡಕ್ಕೆ ಅವರು ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ದಲ್ಲ. ಇವರು ಇಲ್ಲಿ ಅಹಿಂದ ನಾಯಕರೆಲ್ಲ ಒಟ್ಟಿಗೆ ಸೇರಿ ಸಭೆ ಮಾಡ್ತಿದೀವಿ ಅಂತ ಇವರು ಸಭೆ ಮಾಡಿದ್ರು ಅಂತ ಹೇಳಿ ಅವರು ಅಲ್ಲಿ ಔತಣಕೂಟ ಮಾಡಿದ್ರು. ಅಲ್ಲೊಂದು ಸಂಖ್ಯಾಬಲ ಶಕ್ತಿ ಪ್ರದರ್ಶನ ಆ ರೀತಿ ಆಯ್ತು. ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ? ಆಮೇಲೆ ಈಗ ಯಾರು ನೋಟಿಸ್ ಕೊಡ್ತಾರೆ, ಯಾರನ್ನ ಸುಮ್ಮನೆ ಮಾಡ್ತಾರೆ, ಯಾರ ವಿರುದ್ಧ ಯಾರು ದೂರು ಕೊಡ್ತಾರೆ, ಆ ರೀತಿ ಆಗಿದೆ. ಅಲ್ಲಿ ನೋಡಿದ್ರೆ ಹೈಕಮಾಂಡ್ ನಾಯಕರು ನಾವು ಕೇಂದ್ರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ದೊಡ್ಡ ಒಂದು ಹೋರಾಟದ ಒಂದು ಕಾರ್ಯಕ್ರಮವನ್ನ ನಾಳೆ ಡೆಲ್ಲಿಯಲ್ಲಿ ಏರ್ಪಡಿಸಿದ್ದಾರೆ. ಅದಕ್ಕೆ ಇವ್ರನ್ನೆಲ್ಲ ಕರೆದಿದ್ದಾರೆ. ಆಮೇಲೆ ಒಂದು ಸ್ಟ್ರಾಂಗ್ ಪಾರ್ಟಿ ಆಡಳಿತದಲ್ಲಿ ಇರ್ತಕ್ಕಂಥ ಒಂದು ಇದು ಕರ್ನಾಟಕ, ಇಲ್ಲಿಂದ ನೀವು ಹೆಚ್ಚು ಬರಬೇಕು ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ನೋಡಿದ್ರೆ ಇಲ್ಲಿ ಒಬ್ರ ಕಾಲು ಒಬ್ರು ಹೇಳ್ಕೊಂಡು ಕೂತಿದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಶಕ್ತಿ ಪ್ರದರ್ಶನ ಇವರು ಒಟ್ಟಾಗಿ ಹೋಗಿ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು, ಇಲ್ಲಿ ಪರಸ್ಪರ ಇವ್ರು ಶಕ್ತಿ ಪ್ರದರ್ಶನ ಮಾಡ್ಕೊಂತಿದ್ದಾರೆ. ಇನ್ನು ನಾಳೆ ಅಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ಇನ್ನು ಏನಾಗ್ತದೋ, ಯಾರ್ಯಾರು ಬೆಂಬಲಿಗ ಶಾಸಕರು ಯಾವ್ಯಾವ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೋ ಹೇಳಿದ್ದಾರೆ. ಈ ನಡುವೆ ನೀವ್ ಹೇಳಿದ್ರಿ ಆರಂಭದಲ್ಲಿ ಬಾಂಬ್ ಹಾಕುದ್ರಲ್ಲ ಸರ್, ಈ ಅಮಿತ್ ಶಾ ಅವ್ರನ್ನ ಭೇಟಿ ಆಗಿದ್ದಾರೆ DK ಶಿವಕುಮಾರ್ ಅವರು. ಇಲ್ಲ, ಅದನ್ನ DK ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನಾನು ರಾಜ್ಯದ ಇದ್ರ ಸಂಬಂಧ ಭೇಟಿ ಮಾಡಿದ್ದು ಅಂತ DK ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. DK ಶಿವಕುಮಾರ್ ಸ್ಟಾರ್ಟಿಂಗ್ ಇಂದನೂ ನಾನೊಬ್ಬ ಕಾಂಗ್ರೆಸ್ನ ಕಟ್ಟಾಳು ಪಕ್ಕ ಅಂತ ಹೇಳಿದ್ದಾರೆ. ಯತ್ನಾಳು ನಿರಂತರವಾಗಿ ಬಾಂಬೆ ಹಾಕಂತ ಬರ್ತಿರೋದು. ಬಾಂಬ್ಗಳು ಅವು ಇನ್ನೂ ಬ್ಲಾಸ್ಟ್ ಆಗಿಲ್ಲ, ಸದ್ಯಕ್ಕೆ ಬಾಂಬ್ ಹಾಕೊಂಡ್ ಬಂದಿದ್ದಾರೆ. ಬಟ್ ನಾವು ರಾಜಕಾರಣದಲ್ಲಿ ಯಾವುದನ್ನು ಅಲ್ಲಗಳೆಯಕ್ಕಾಗಲ್ಲ. ಯಾವ ಸಂದರ್ಭದಲ್ಲಿ ಯಾವ ಬಾಂಬ್ ಸ್ಫೋಟ ಆಗುತ್ತೆ, ಯಾವ ಬಾಂಬ್ ಟುಸ್ ಆಗುತ್ತೆ, ಯಾವ್ದನ್ನೂ ಅಲ್ಲಗಳೆಯಕ್ಕಾಗಲ್ಲ. ಒಟ್ಟು ಬಾಂಬ್ಗಳಂತೂ ಬೀಳ್ತಿರ್ತವೆ. ಯಾವ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತಾಗ. ಇವಾಗ ಇಕ್ಬಾಲ್ ಹುಸೇನ್ ರಾಮನಗರದಿಂದ ಹಾಕಿರುವಂತ ಇಕ್ಬಾಲ್ ಹುಸೇನ್ ಬಾಂಬು ಅದು ಏನಾಗ್ಬೋದು ಸರ್? ಜನವರಿ 6 ಅಥವಾ 9 ಅಂತ ಕಳೆದ ನವೆಂಬರ್ ಅಲ್ಲಿ 26ಕ್ಕೆ DK ಶಿವಕುಮಾರ್ ಅವರು ಪದವಿ ಗ್ರಹಣ ಮಾಡ್ತಾರೆ ಅಂತ ಒಂದು ಮಾಧ್ಯಮದಲ್ಲಿ ಬಂದಿತ್ತು. ಅಲ್ಲಿಂದ ಶುರುವಾಗಿತ್ತು ಸಂಚಲನ. ಅಲ್ಲಿಂದ ಈಗ ಡಿಸೆಂಬರ್ ಹತ್ರ ಅರ್ಧ ಮುಗಿಯಕ್ಕೆ ಬಂತು. ಈವರೆಗೂ ಏನೂ ಆಗಿಲ್ಲ, ಆದಂಗಿಲ್ಲ. ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ, ಈಗ ಹೇಳಿದೆ, ಅವರು ಒಂದು ದೊಡ್ಡ ಆಂದೋಲನ ಶುರು ಮಾಡ್ತಾ ಇದ್ದಾರೆ. ದೇಶವ್ಯಾಪಿ ಹೋರಾಟ ಮಾಡಬೇಕು, ವೋಟ್ ಚೋರಿ ದೇಶವ್ಯಾಪಿ ಹೋರಾಟ ಮಾಡಬೇಕು. ದೇಶದಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿದೆ, ಕಾಂಗ್ರೆಸ್ನ ಕಟ್ಟಬೇಕು ಅನ್ನೋದು ಅವರು ಇದು ಆಗಿದೆ. ಅದರ ನಡುವೆ ಇಲ್ಲಿ ಕಾಂಗ್ರೆಸ್ ಕಚ್ಚಾಟ ಶುರುವಾಗಿದೆ. ಇದು ತಲೆಬಿಸಿ ಹೈಕಮಾಂಡ್ ಅವರಿಗೆ ತಲೆಬಿಸಿ. ಅವರು ಹೆಂಗ್ ತಗೊಂತಾರೆ ಇದನ್ನ ಅಂತ ಇಳಿಸ್ಬೇಕು. ಒಬ್ಬ ನಾಯಕನ ಇಳಿಸ್ಬೇಕು, ಪ್ರಬಲ ನಾಯಕನ ಇಳಿಸ್ಬೇಕು, ಇನ್ನೊಬ್ಬ ಪ್ರಬಲ ನಾಯಕನ ತರಬೇಕು. ಇವೆರಡೂ ಪ್ರಬಲ ನಾಯಕರೇ. ಈ ಪ್ರಬಲ ನಾಯಕರಿಗೆ ಯಾವ ರೀತಿ ಅಧಿಕಾರ ಹಸ್ತಾಂತರ ಮಾಡಬೇಕು, ಅಧಿಕಾರ ಅವರಿಂದ ತಗೋಬೇಕು. ಈ ವಿಶ್ವಾಸಗಳನ್ನ ಉಳಿಸ್ಕೊಂಡು ವಿಶ್ವಾಸಗಳನ್ನ ಗಳಿಸ್ಕೊಳೋದಿದೆಯಲ್ಲ,
ಅದು ಬಹಳ ದೊಡ್ಡ ತಲೆಬಿಸಿ ದೊಡ್ಡ ಇದೆ. ತಲೆಬಿಸಿ. ಸರ್, ಇಕ್ಬಾಲ್ ಹುಸೇನ್ ಅವ್ರ ಮಾತಿಗೆ ಏನಂತ ಹೇಳ್ಬೋದು ಸರ್? ಯಾವುದು 9ನೇ ತಾರೀಕು ಅಥವಾ 6ನೇ ತಾರೀಕು ಪಟ್ಟಾಭಿಷೇಕ ಅಂತ ಹೇಳಿ ಡಿ ಕೆ ಶಿವಕುಮಾರ್. ಇದಕ್ಕೆ ಇರ್ಬೋದು. ಅವರಿಗೆ ಏನೋ ಹೈಕಮಾಂಡ್ ಅವರಿಂದ ಏನ್ ಮಾಹಿತಿ ಬಂದಿದೆಯೋ ಇಕ್ಬಾಲ್ ಹುಸೇನ್ ಅವ್ರಿಗೆ ಗೊತ್ತಿಲ್ಲ ಇವರಿಗೆ. ಅದೇ ರೀತಿ ಯತೀಂದ್ರರವರು ಹಂಗೆ ಹೇಳಿದ್ದಾರೆ, 5 ವರ್ಷ 5 ವರ್ಷ ಮುಂದುವರಿತಾರೆ, ಇವ್ರಿಗೆ ಏನ್ ಮಾಹಿತಿ ಯಾವ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಇಲ್ಲಿ ಯಾರು ಹೇಳೋದು ಇಂಪಾರ್ಟೆಂಟ್ ಆಗಲ್ಲ, ಅವ್ರು ಹೇಳ್ಬೇಕು, ಹೈಕಮಾಂಡ್ ಅವ್ರು ಹೇಳ್ಬೇಕು. ಖರ್ಗೆ ಹೇಳ್ಬೇಕು, ರಾಹುಲ್ ಗಾಂಧಿ ಹೇಳ್ಬೇಕು, ಸೋನಿಯಾ ಗಾಂಧಿ ಹೇಳ್ಬೇಕು. ಇವರೆಲ್ಲ ಒಂದು ಮೀಟಿಂಗ್ ಮಾಡಿದ ನಂತರ ಒಂದು ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ ಮಾಡಿ ಈ ವೇಣುಗೋಪಾಲ್ ಆರು ಸುರ್ಜೇವಾಲ ಬಂದು ಒಂದು ಮೀಡಿಯಾ ಮುಂದೆ ಹೇಳ್ತಾರೆ. ಅದೇ ಅಧಿಕೃತ. ಮೊನ್ನೆ ಒಂದು ಮೀಟಿಂಗ್ ಆಯ್ತು, ಇದೇ ರಾಜ್ಯದ ಒಂದು ಡಿಸ್ಪ್ಯೂಟ್ ಬಗ್ಗೆ ಒಂದು ಮೀಟಿಂಗ್ ಆಯ್ತು. ಖರ್ಗೆ ಅವರು ಸೋನಿಯಾ ಗಾಂಧಿ ಮುಂದೆ ಈ ರೀತಿ ಆಗಿದೆ ಅಂತ ಒಂದು ಹಿಟ್ರು ರಾಜ್ಯದ್ದು. ಅಲ್ಲಿ ಒಂದು ಮೀಟಿಂಗ್ ನಡೀತು, ಈ ರೀತಿ ಆಗಿದೆ ಅಂತ. ಅಂದ್ರೆ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಅವರು ಆಯ್ತು ನೋಡೋಣ ಅಂತ ಹೇಳಿದ್ದಾರೆ. ಅವಾಗ ಇವರು ವೇಣುಗೋಪಾಲ್ ಬಂದು ಮೀಡಿಯಾಗಳ ಮುಂದೆ ಒಂದು ಅಡ್ರೆಸ್ ಮಾಡಿದ್ರು ಮೀಡಿಯಾಗಳಿಗೆ. ರಾಜ್ಯದಲ್ಲಿ ಈ ರೀತಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ, ಸೋಪಾರ್ ಏನು ಡಿಸೈಡ್ ಮಾಡಿಲ್ಲ, ಮುಂದೆ ಒಂದು ಮೀಟಿಂಗ್ ಇದೆ ಅಂತ ಹೇಳಿದ್ರು. ಅಂದ್ರೆ ಇನ್ನೊಂದು ಮೀಟಿಂಗ್ ನಡೀತದೆ ಆ ರೀತಿ ಹೇಳ್ಬೇಕು. ಅಲ್ಲಿವರೆಗೆ ಇಕ್ಬಾಲ್ ಹುಸೇನ್ ಹೇಳಿದ್ರು, ಮಾಗಡಿ ಬಾಲಕೃಷ್ಣ ಹೇಳಿದ್ರು, ಇವರು ಯಾರು ಇನ್ನೊಬ್ರು ಚನ್ನಬಸವರಾಜ್ ಹೇಳಿದ್ರು, ಯತೀಂದ್ರ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, 40 ಜನ ಹೇಳಿದ್ರು, 20 ಜನ ಹೇಳಿದ್ರು, ಜಮೀರ್ ಹೇಳಿದ್ರು, ಇವ್ರು ಹೇಳಿದ್ರು. ಅವೆಲ್ಲ ಯಾವ ಇದಕ್ಕೆ ಅವ್ರು ಹೇಳ್ಬೇಕು, ಹೈಕಮಾಂಡ್. ಅದಕ್ಕೆ ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ಹೈಕಮಾಂಡ್ ಏನ್ ಹೇಳ್ತಾರೆ ನಾನು ಕೇಳ್ತೀನಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ, ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳ್ತಾರೆ. ಸೊ ಇವ್ರು ಹೇಳಿದ್ದು ಇದಾಗುತ್ತೆ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾರು ಏನೇ ಮಾತನಾಡ್ಕೊಂಡ್ಲಿ, ಯತೀಂದ್ರ ಅಲ್ಲ ಅವ್ರ ಅಪ್ಪ ಹೇಳಿದ್ರು ಅಷ್ಟೇ, ಅಥವಾ ರಾಮನಗರದ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಕೂಡ ಇಲ್ಲಿ ಫೈನಲ್ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಸ್ವತಃ ಅವ್ರು ಹೇಳಿದ್ರು ಕೂಡ ಇಲ್ಲಿ ಫೈನಲ್ ಅಲ್ಲ. ಸಿಎಂ ಸಿದ್ದರಾಮಯ್ಯನವರು ಆದಿಯಾಗಿ, ಡಿ ಕೆ ಶಿವಕುಮಾರ್ ಅವರು ಆದಿಯಾಗಿ ಎಲ್ಲರೂ ಕೂಡ ಒಂದೇ ಉಚ್ಚಾರಣೆ ಮಾಡ್ತಾ ಇರೋದು ಹೈಕಮಾಂಡ್ ಹೈಕಮಾಂಡ್ ಹೈಕಮಾಂಡ್. ಇದನ್ನೇ ನಮ್ಮ ಸೀನಿಯರ್ ಆದಂತ ಜನಾರ್ದನ್ ಸರ್ ಅವರು ಕೂಡ ಹೇಳಿರುವಂತಹ ಮಾತು. ಅಂದ್ರೆ ಇಕ್ಬಾಲ್ ಹುಸೇನ್ ಅವರು ಹೇಳಿರುವಂತೆ 6 ಅಥವಾ 9 ಈ ಸಂಖ್ಯಾಶಾಸ್ತ್ರವನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಇಕ್ಬಾಲ್ ಹುಸೇನ್ ಅವರು ಹಾಕಿದಂತ ಒಂದು ಬಾಂಬ್ 6ನೇ ತಾರೀಕು ಅಥವಾ 9ನೇ ತಾರೀಕು ಪಟ್ಟಾಭಿಷೇಕ ಅಂತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತೆ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.